ಒಂದೇ ಏರಿಯಾ ಒಂದೇ ರಾತ್ರಿ 3 ಕಳ್ಳತನ. ದೇವರ ಹುಂಡಿಯಿಂದ ಹಿಡಿದು ಮನೆ ಮುಂದೆ ನಿಂತಿದ್ದ ಬೈಕ್ ವರೆಗೆ ಕದೀಮರು ಎಗರಿಸಿದ್ದಾರೆ. ಬೆಂಗಳೂರಿನ ಕೆಂಗುಂಟೆ ಸರ್ಕಲ್ನಲ್ಲಿ ಸರಣಿ ಕಳ್ಳತನ ನಡೆಸಿದ ಕಿರಾತಕ ಕಳ್ಳರ ಗ್ಯಾಂಗ್ನ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಪೊಲೀಸರ ಬೀಟ್ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಾಗಿದೆ. ಮೊದಲಿಗೆ ಟಾರ್ಗೆಟ್ ಮಾಡಿದ್ದೆ ಅಂಗಾಳ ಪರಮೇಶ್ವರಿ ದೇವಸ್ಥಾನದ ಬೀಗ ಒಡೆದು ಒಳ ನುಗ್ಗಿದ ಕಳ್ಳರು ಉಂಡಿಯಲ್ಲಿದ್ದ 55,000 ನಗದು ದೋಚಿದ್ದಾರೆ. ಅಲ್ಲಿಂದ ನೇರ ಪ್ರಾವಿಷನ್ ಸ್ಟೋರ್ಗೆ ನುಗ್ಗಿ ಗಲ್ಲಾಪೆಟ್ಟಿಗೆಯಲ್ಲಿದ್ದ 15,000 ಹಣ ಎಗರಿಸಿದ್ದಾರೆ. ಬಳಿಕ ಮುಂದೆ ಹೋದ ಕಳ್ಳರ ಗ್ಯಾಂಗ್ ಹೋಗ್ಬೇಕಾದ್ರೆ ಕವಿಪ್ರಿಯ ಎಂಬುವರು ಮನೆ ಮುಂದೆ ನಿಲ್ಲಿಸಿದ್ದ ಪಲ್ಸರ್ ಬೈಕ್ನ ಲಾಕ್ ಮುರಿದು ಕದ್ದೊಯ್ದಿದ್ದಾರೆ. ಏನೋ ಸೌಂಡ್ ಬರ್ತಿದ್ಯಲ್ಲ ಎಂದು ಸ್ಥಳೀಯರು ಹೊರ ಬರ್ತಿದ್ದಂತೆ ಖತರ್ನಾಕ್ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ರಾತ್ರೋರಾತ್ರಿ ಒಂದೇ ಏರಿಯಾದಲ್ಲಿ 3 ಕಡೆ ಕಳ್ಳತನ ಆದ್ರೆ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡೋದು ಹೆಂಗೆ? ಪೊಲೀಸರು ಸರಿಯಾಗಿ ರಾತ್ರಿ ಬೀಟ್ ಮಾಡ್ತಿಲ್ಲ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು 3 ಪ್ರತ್ಯೇಕ ಎಫ್ಐಆರ್ ದಾಖಲಿಸಿಕೊಂಡು ಸಿಸಿಟಿವಿ ಆಧಾರದ ಮೇಲೆ ಕಳ್ಳರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಮುಬೀನಾ ಬಾನು, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.